ಫಾರಿನ್ ಸೀರೆ ವಜ್ರಾಭರಣ ಗಿಫ್ಟ್ ಆಸೆ ಮಹಿಳೆಗೆ ಮಕ್ಮಲ್ ಟೋಪಿ ಕಾಸ್ಟ್ಲಿ ಗಿಫ್ಟ್ ಆಸೆಗೆ ಬಿದ್ದು 1.75 ಕೋಟಿ ರೂಪಾಯಿ ಕಳೆದುಕೊಂಡ ಮಹಿಳೆ. ಕಾಸ್ಟ್ಲಿ ಗಿಫ್ಟ್ ಆಸೆಗೆ ಬಿದ್ದು 1.75 ಕೋಟಿ ರೂಪಾಯಿ ಮಹಿಳೆ ಕಳೆದುಕೊಂಡಿದ್ದಾಳೆ. ಫೇಸ್ಬುಕ್ನಲ್ಲಿ ಪರಿಚಯವಾದ ವ್ಯಕ್ತಿಯಿಂದ ಭಾರಿ ವಂಚನೆಯಾಗಿದೆ. ಯಶವಂತಪುರದ ಮಹಿಳೆಗೆ ಸಾಹಿಲ್ ಜುಗ್ಗಲ್ ಎಂಬಾತನಿಂದ ಮೋಸ ಆಗಿರುವಂತದ್ದು. ಗಿಫ್ಟ್ ಕಳಿಸಿದ್ದೀನಿ ಅಂತ ಹೇಳಿ ಕಸ್ಟಮ್ಸ್ ಚಾರ್ಜ್ ಹೆಸರಲ್ಲಿ ದೋಖಾ ಮಾಡಿದ್ದಾನೆ. ಮಹಿಳೆ ಬಳಿ ಹಂತವಾಗಿ 1.25 ಕೋಟಿ ಪಡೆದು ವಂಚನೆಯನ್ನ ಮಾಡಿರುವಂತದ್ದು. ಯಶವಂತಪುರದ ಮಹಿಳೆಗೆ ಸಾಹಿಲ್ ಜುಗ್ಗಲ್ ಎಂಬಾತನಿಂದ ಮೋಸ ಆಗಿದೆ. ನಿನಗೆ ಕಾಸ್ಟ್ಲಿ ಗಿಫ್ಟ್ ಕಳಿಸಿದ್ದೀನಿ ಅಂತ ಹೇಳಿ ಕಸ್ಟಮ್ ಚಾರ್ಜ್ ಹೆಸರಲ್ಲಿ ಈತ ದೋಖಾ ಮಾಡಿದ್ದಾನೆ. ಮಹಿಳೆ ಬಳಿ ಹಂತವಾಗಿ ಈತ ದುಡ್ಡನ್ನ ಪೀಕಿರುವಂತದ್ದು. ಫಾರಿನ್ ಸೀರೆ ವಜ್ರಾಭರಣ ಗಿಫ್ಟ್ ಆಸೆಗೆ ಬಿದ್ದು ಇಲ್ಲಿ 1.25 ಕೋಟಿ ಆಕೆ ಕಳೆದುಕೊಂಡಿದ್ದಾಳೆ. ಕಾಸ್ಟ್ಲಿ ಗಿಫ್ಟ್ ಆಸೆಗೆ ಬಿದ್ದು ಹಣವನ್ನ ಕಳೆದುಕೊಂಡಿರುವಂತದ್ದು. ಫೇಸ್ಬುಕ್ ನಲ್ಲಿ ಆಕೆಗೆ ಆತನ ಪರಿಚಯವಾಗಿದೆ. ಸಾಹಿಲ್ ಜುಗ್ಗಲ್ ಎಂಬತ್ತನ ಪರಿಚಯವಾಗಿದೆ. ಇನ್ನು ಗಿಫ್ಟ್ ಕಳಿಸಿದ್ದೀನಿ ಅಂತ ಹೇಳಿ ಕಸ್ಟಮ್ ಚಾರ್ಜ್ ಹೆಸರಲ್ಲಿ ಆಕೆಗೆ ಮೋಸ ಮಾಡಿರುವಂತದ್ದು. ಫೇಸ್ಬುಕ್ ನಲ್ಲಿ ಪರಿಚಯವಾಗಿ ಇವರಿಬ್ರು ನಡುವೆ ಸ್ನೇಹ ಬೆಳೆತು. ಆಮೇಲೆ ನಾನು ಫಾರಿನ್ ನಲ್ಲಿ ಇದ್ದೀನಿ ಅಂತ ಹೇಳಿ ನಿನಗೆ ಕಾಸ್ಟ್ಲಿ ಗಿಫ್ಟ್ ತರ್ತೀನಿ ಅಂತ ಹೇಳಿ ಆಕೆಯಿಂದ 1.25 ಕೋಟಿ ಹಣವನ್ನ ಪೀಕಿರುವಂತದ್ದು. 40 ಲಕ್ಷ ರೂಪಾಯಿ ಕಸ್ಟಮ್ ಚಾರ್ಜ್ ಕಟ್ಟಿ ಆತ ಹೇಳ್ತಾ ಇರುವಂತದ್ದು. 10 ರೂಪಾಯಿ ಹರಿದ ನೋಟ್ ತೋರಿಸಿದ ವ್ಯಕ್ತಿ ಕೈಗೆ ಹಣ ಕೊಡು ಅಂತ ಹೇಳಿ ಆತ ಹೇಳ್ತಾ ಇದ್ದಾನೆ. ಇಲ್ಲಿ ನಿನಗೆ ಕಾಸ್ಟ್ಲಿ ಸೀರೆ, ಕಾಸ್ಟ್ಲಿ ಗಿಫ್ಟ್ಸ್ ಹಾಗೆ ವಜ್ರಾಭರಣ ಸೀರೆಯ ಆಸೆಗೆ ಬಿದ್ದು ಆಕೆ 1.25 ಕೋಟಿ ಮೋಸ ಹೋಗಿದ್ದಾಳೆ. ಫೇಸ್ಬುಕ್ನಲ್ಲಿ ಸಾಹಿಲ್ ಜುಗ್ಗಲ್ ಎಂಬಾತನ ಪರಿಚಯವಾಗಿದೆ. ಪರಿಚಯ ನಂತರ ಸ್ನೇಹ ಆಗಿದೆ. ಇನ್ನು ಆತ ನಾನು ಹೊರದೇಶದಲ್ಲಿದ್ದೀನಿ, ಲಂಡನ್ನಲ್ಲಿದ್ದೀನಿ, ನಾನು ನಿನಗೆ ಕಾಸ್ಟ್ಲಿ ಗಿಫ್ಟನ್ನು ತರ್ತೀನಿ, ನೀನು ಇಷ್ಟು ಅಮೌಂಟ್ ಕೊಡು ಅಂತ ಹೇಳಿ ಆಕೆಗೆ ಮೋಸ ಮಾಡಿದ್ದಾನೆ. ಇನ್ನು ಆಕೆಯಿಂದ ಆತ 1.25 ಕೋಟಿ ಹಣವನ್ನ ವಂಚನೆ ಮಾಡಿರುವಂಥದ್ದು. ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಗಿಫ್ಟ್ ತರ್ತೀನಿ ಅಂತ ಹೇಳಿ ಆ ಆಸಾಮಿ ನಂಬಿಸಿದ್ದಾನೆ. ಬಳಿಕ ನಾನು ಬರೋದು ಲೇಟ್ ಆಗುತ್ತೆ, ಕಾಸ್ಟ್ಲಿ ಸೀರೆ ವಜ್ರಾಭರಣ ಗಿಫ್ಟ್ ಅನ್ನ ಕಳಿಸಿದ್ದೀನಿ, ಗಿಫ್ಟ್ ರಿಸೀವ್ ಮಾಡ್ಕೊಳ್ಳೋಕೆ ಕಸ್ಟಮ್ಸ್ ಚಾರ್ಜ್ ಕಟ್ಟಬೇಕು ಅಂತ ಹೇಳಿ ಆಕೆಗೆ ಆತ ಹೇಳಿದ್ದಾನೆ. ಗಿಫ್ಟ್ ರಿಸೀವ್ ಮಾಡ್ಕೊಳ್ಳೋಕೆ ಕಸ್ಟಮ್ ಚಾರ್ಜ್ ಅನ್ನ ಕಟ್ಟಬೇಕು, ನನ್ನ ಬಳಿ ಇಂಡಿಯನ್ ಕರೆನ್ಸಿ ಎಲ್ಲ ನೀನು ಕೊಡು, ನಾನು ಬಂದಾಗ ಕೊಡ್ತೀನಿ ಅಂತ ಆಕೆಗೆ ಆತ ಹೇಳಿರುವಂತದ್ದು. 40 ಲಕ್ಷ ರೂಪಾಯಿ ಕಸ್ಟಮ್ಸ್ ಚಾರ್ಜ್ ಅನ್ನ ಕಟ್ಟಿ ಸೀರೆ ಒಡವೆ ತಗೋ ಅಂತ ಹೇಳಿದ್ದ. ಇನ್ನು 10 ರೂಪಾಯಿ ಹರಿದ ನೋಟು ತೋರಿಸಿದ ವ್ಯಕ್ತಿ ಕೈಗೆ ಹಣ ಕೊಡು ಅಂತ ಹೇಳಿ ಆತ ಹೇಳಿದ್ದಾನೆ ಆಕೆಗೆ. ಇನ್ನು ಸಾಹಿಲ್ ಮಾತನ್ನ ನಂಬಿ ಹೋಟೆಲ್ ಒಂದಕ್ಕೆ ಬಂದ ವ್ಯಕ್ತಿಗೆ 40 ಲಕ್ಷ ರೂಪಾಯಿ ಆಕೆ ಕೊಟ್ಟಿದ್ದಾಳೆ. ಮತ್ತೆ ಕರೆ ಮಾಡಿ ಕಸ್ಟಮ್ಸ್ ಚಾರ್ಜ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಣವನ್ನ ಪಡ್ಕೊಂಡಿದ್ದಾನೆ. ಹಲವು ಕಾರಣವನ್ನ ಹೇಳಿ ಹಂತವಾಗಿ ಬರೋಬ್ಬರಿ 1.25 ಕೋಟಿಯ ಹಣವನ್ನ ಪಡ್ಕೊಂಡಿರುವಂತದ್ದು. ಹಣವನ್ನ ಪಡ್ಕೊಂಡು ಆಕೆಗೆ ವಂಚನೆ ಮಾಡಿದ್ದಾನೆ ಸಾಹಿಲ್ ಜುಗ್ಗಲ್. ಯಾವ ಗಿಫ್ಟ್ ಕೂಡ ಬಾರದೆ ಇದ್ದಾಗ ಆಕೆ ಮೋಸ ಹೋಗಿದ್ದಾಳೆ ಅನ್ನೋದು ಆಕೆಗೆ ಅರಿವಾಗಿದೆ. ಇನ್ನು ಉತ್ತರ ವಿಭಾಗ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿರುವ ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಆತನ ಮಾತನ್ನ ನಂಬಿ ಆಕೆ 1.25 ಕೋಟಿ ಹಣವನ್ನ ಕಳೆದುಕೊಂಡಿರುವಂತದ್ದು. ಹಲವು ಕಾರಣ ಹೇಳಿ ಹಂತವಾಗಿ ಬರೋಬ್ಬರಿ 1.25 ಕೋಟಿ ಹಣವನ್ನ ಆತ ಪೀಕಿರುವಂತದ್ದು. ನಿನಗೆ ಕಾಸ್ಟ್ಲಿ ಗಿಫ್ಟ್ ಕೊಡ್ತೀನಿ, ಇನ್ನು ಕಾಸ್ಟ್ಲಿ ಸೀರೆ ಕೊಡಿಸ್ತೀನಿ, ಹಾಗೆ ಕಾಸ್ಟ್ಲಿ ಗಿಫ್ಟ್ ಅನ್ನ ಕಳಿಸ್ತೀನಿ, ವೈಡೂರ್ಯವನ್ನ ಕಳಿಸ್ತೀನಿ ಅಂತ ಹೇಳಿ ಆತ ಆಕೆಗೆ ಮೋಸ ಮಾಡಿದ್ದಾನೆ. ಇನ್ನು 40 ಲಕ್ಷ ಫಸ್ಟ್ ಅವಳು ಕೊಡಕ್ ಹೋಗಿದ್ದಾಳೆ. ಆತ ಯಾರಿಗೆ ಕೊಡಬೇಕು ಅಂತ ಕೇಳಿದಾಗ 10 ರೂಪಾಯಿ ಯಾರು ಹರಿದ ನೋಟನ್ನ ತೋರಿಸ್ತಾರೆ ಅವರಿಗೆ ನೀನು ಈ ಹಣವನ್ನ ಕೊಡು ಅಂತ ಹೇಳಿರ್ತಾನೆ. ಆಮೇಲೆ ಆಕೆಗೆ ಅರಿವಾಗುತ್ತೆ ಅಲ್ಲಿ ಏನೋ ಕಾಸ್ಟ್ಲಿ ಗಿಫ್ಟ್ ಬರದೇ ಇದ್ದಾಗ ಆಕೆಗೆ ಅರಿವಾಗಿ ಆಕೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಉತ್ತರ ವಿಭಾಗ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಆಕೆ ಪ್ರಕರಣವನ್ನ ದಾಖಲಿಸ್ತಾಳೆ. ಯಶವಂತಪುರದ ಮಹಿಳೆಗೆ ಸಾಹಿಲ್ ಜುಗ್ಗಲ್ ಎಂಬಾತನಿಂದ ಮೋಸ ಆಗಿರುತ್ತೆ. ಈ
ಗೆ ಇವರಿಬ್ಬರದು ಫೇಸ್ಬುಕ್ನಲ್ಲಿ ಪರಿಚಯ ಆಗುತ್ತೆ, ಪರಿಚಯ ಆಗಿ ಸ್ನೇಹ ಬೆಳೆಯುತ್ತೆ. ತದನಂತರ ನಾನು ಲಂಡನ್ನಲ್ಲಿದ್ದೀನಿ, ನಾನು ನಿನಗೆ ಕಾಸ್ಟ್ಲಿ ಸೀರೆ ತರ್ತೀನಿ, ಕಾಸ್ಟ್ಲಿ ಗಿಫ್ಟ್ ತರ್ತೀನಿ, ವಜ್ರ ತರ್ತೀನಿ, ವೈಡೂರ್ಯ ತರ್ತೀನಿ, ಬಂಗಾರ ತರ್ತೀನಿ ಅಂತ ಹೇಳಿ ಆಕೆಗೆ 1.25 ಕೋಟಿ ಮೋಸ ಮಾಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಎಸ್.ಕೆ. ಮಂಜುನಾಥ್. ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್.ಕೆ. ಮಂಜುನಾಥ್, ಒಂದ್ ಕಡೆ ನೋಡ್ತಾ ಇರೋದು ಯಶವಂತಪುರದ ಮಹಿಳೆಗೆ ಸಾಹಿಲ್ ಜುಗ್ಗಲ್ ಎಂಬಾತನಿಂದ ಮೋಸ ಆಗಿರುವಂತದ್ದು. ನಿನಗೆ ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ತೀನಿ, ಕಾಸ್ಟ್ಲಿ ಸೀರೆ ಕೊಡಿಸ್ತೀನಿ, ನಿನಗೆ ವಜ್ರ ವೈಡೂರ್ಯ ತಂದ್ಕೊಡ್ತೀನಿ ಅಂತ ಹೇಳಿ ಬರೋಬ್ಬರಿ 1.25 ಕೋಟಿ ಮೋಸ ಹೋಗಿದ್ದಾಳೆ ಆ ಮಹಿಳೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಒಂದು ವಾರದ ಹಿಂದೆ ಬೆಂಗಳೂರಿನ ಯಶವಂತಪುರ ಪೊಲೀಸ್ ಠಾಣೆ ಅಂದರೆ ಅಲ್ಲಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು. ಒಬ್ಬ ಮಹಿಳೆ, ವಿವಾಹಿತ ಮಹಿಳೆ, ಆದರೆ ಈಗ ವಿಚ್ಛೇದನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆಕೆಗೆ ಫೇಸ್ಬುಕ್ ಮುಖಾಂತರ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಅದು ಆತ ಸಾಹಿಲ್ ಜಗ್ಗಲ್ ಅಂತಕ್ಕಂಥವನು. ಈತ ನಾನು UK ಮೂಲದವನು, ನಾನು ಇಲ್ಲೇ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನಾನು ಸಹ ಮದುವೆ ಆಗಿಲ್ಲ, ನಿಮ್ಮ ಒಂದು ಒಂಟಿ ಜೀವನಕ್ಕೆ ನಾನು ಜೊತೆ ಆಗ್ತೇನೆ ಅಂತಕ್ಕಂಥ ರೀತಿಯಾಗಿ ಫೇಸ್ಬುಕ್ ಮುಖಾಂತರ ಆ ಮಹಿಳೆಯನ್ನು ಆತ ಪ್ರೀತಿ ಮಾಡುವ ಒಂದು ನೆಪವನ್ನು ಸಹ ಮಾಡ್ತಾನೆ. ಜೊತೆಗೆ ಒಂದಷ್ಟು ದಿನಗಳ ಕಾಲ ಇವರು ಪರಿಚಯ ಆಗುತ್ತೆ. ಆ ಪರಿಚಯ ಮತ್ತೆ ಪ್ರೇಮಕ್ಕೆ ತಿರುಗುತ್ತೆ. ಒಬ್ಬರನ್ನೊಬ್ಬರು ನೇರವಾಗಿ ನೋಡದೇ ಇದ್ರು ಸಹ ಏನು ಇಬ್ಬರ ನಡುವೆ ಒಂದು ಪ್ರೇಮ ಬೆಳೆದಿರುತ್ತೆ. ಅದಾದ ಬಳಿಕ ಏನು ಈಕೆಯ ಒಂದು ಸನ್ನಿವೇಶವನ್ನು ದುರ್ಬಳಕೆಯನ್ನು ಮಾಡಿಕೊಂಡಂಥ ಸಾಹಿಲ್ ಜಗ್ಗಲ್, ತಾನು ನಿನಗೆ ದುಬಾರಿ ಗಿಫ್ಟ್ಗಳನ್ನು ಕಳಿಸ್ತಾ ಇದ್ದೇನೆ, ಐಷಾರಾಮಿ ಗಿಫ್ಟ್ಗಳನ್ನು ಕಳಿಸ್ತಾ ಇದ್ದೀನಿ, ಅದರಲ್ಲಿ ಏನು ರೇಷ್ಮೆ ಸೀರೆಗಳಿರ್ತಕ್ಕಂಥದ್ದು, ವಜ್ರ ವೈಡೂರ್ಯಗಳು ಇದ್ದಾವೆ, ಇವೆಲ್ಲವೂ ಸಹ ನಿಮಗೆ ಕಳಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅಲ್ಲಿ ಕಳಿಸಿದಂಥ ಬಳಿಕ ದೆಹಲಿಯಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಅದನ್ನು ಹಿಡ್ಕೊಂಡಿದ್ದಾರೆ. ಕಸ್ಟಮ್ಸ್ ಏನು ಪೇಮೆಂಟ್ ಮಾಡಬೇಕು, ಆ ಶುಲ್ಕವನ್ನು ಪಾವತಿ ಮಾಡಬೇಕು, ನನ್ನ ಹತ್ರ ಇಂಡಿಯನ್ ಕರೆನ್ಸಿ ಇಲ್ಲ, ನೀನು ಪೇ ಮಾಡು, ನಾನು ಭಾರತಕ್ಕೆ ವಾಪಸ್ ಆದಂಥ ಕೂಡಲೇ ನೀನು ಪೇ ಮಾಡಿರ್ತಕ್ಕಂಥ ಹಣವನ್ನು ನಿನಗೆ ವಾಪಸ್ ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಸಹ ಕೊಟ್ಟಿರ್ತಾನೆ. ಅದು ನಿಜ ಅಂತ ತಿಳ್ಕೊಂಡಂಥ ಆ ಮಹಿಳೆ, ಈತ ಏನು ಆರೋಪಿ ಇದ್ದಾನೆ, ಸಾಹಿಲ್ ಜಗ್ಗಲ್ ಏನಿದ್ದಾನೆ, ಆತ ಹೇಳದಂತೆ ಕೇಳ್ತಾರೆ. ಮೊದಲಿಗೆ 40 ಲಕ್ಷ ರೂಪಾಯಿ ಹಣವನ್ನು RTGS ಮುಖಾಂತರ ಕಳಿಸ್ಕೊಡುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಆದರೆ ಅದಾದ ಬಳಿಕ ಆಕೆ ಬಳಿ ಹಣ ಇರೋದಿಲ್ಲ. ಬದಲಿಗೆ ಏನಾದರೂ ಮಾಡಿ ತನ್ನ ಪ್ರಿಯಕರ ಕಳಿಸಿರ್ತಕ್ಕಂಥ ಗಿಫ್ಟನ್ನು ರಿಸೀವ್ ಮಾಡಿಕೊಳ್ಳಲೇಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ಬಳಿ ಇದ್ದಂಥ ಒಂದು 2 kg ಚಿನ್ನವನ್ನು ಅಡಮಾನ ಇಟ್ಟು ಅದರಿಂದ ಬಂದಂಥ ಒಂದು ಹಣವನ್ನು ಈತನಿಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ. ಅಲ್ಲಿ ತನ್ನ ಒಂದು ಐಡೆಂಟಿಟಿಯನ್ನು ಮರೆಮಾಚಿದಂಥ ಈ ಆರೋಪಿ ಏನಿದ್ದಾನೆ, ನಾನು ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾ ಇದ್ದೇನೆ, ಆತನಿಗೆ ಕೈಲಿ ಹಣವನ್ನು ಕಟ್ಟಿಕೊಳಿಸುವಂಥ ಒಂದು ಪ್ಲ್ಯಾನನ್ನು ಸಹ ಮಾಡ್ತಾನೆ. ಯಾಕಂತಂದರೆ ಇಲ್ಲಿ ಫೇಸ್ಬುಕ್ಕಲ್ಲಿ ಆತ ಅಪ್ಲೋಡ್ ಮಾಡಿದ್ದ ಫೋಟೋವೂ ಸಹ ಬೇರೆಯಾಗಿತ್ತು, ಆತನ ನಿಜವಾದ ಸ್ವರೂಪವೇ ಬೇರೆಯಾಗಿತ್ತು. ಹಾಗಾಗಿ ಫೇಸ್ಬುಕ್ನಲ್ಲಿ ಆಕೆ ನನ್ನ ಫೋಟೋವನ್ನು ಏನು ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋವನ್ನು ನೋಡ್ತಾ ಅದೇ ಸತ್ಯ ಅಂದ್ಕೊಂಡಿರ್ತಾಳೆ. ಆದರೆ ನಾನು ನೇರವಾಗಿ ಆಕೆಯ ಮುಂದೆ ಹೋದಾಗ ಆಕೆ ಗುರುತು ಹಿಡಿಯೋದು ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಸಿಕ್ಕಿಬಿದ್ದರೆ ಕಷ್ಟ ಅನ್ನೋದು ಸಹ ಆತನಿಗೆ ಅರಿವಿರುತ್ತೆ. ಹೀಗಾಗಿ ತನಗೆ ಹಣವನ್ನು ತೆಗೆದುಕೊಂಡು ಬಂದು ಕೊಡೋದಕ್ಕೆ ಕೆಲವೊಂದಷ್ಟು ವ್ಯಕ್ತಿಗಳನ್ನು ಈ ಸಾಹಿಲ್ ಜಗ್ಗಲ್ಲು ಸಹಾಯ ಪಡೆದುಕೊಳ್ತಕ್ಕಂಥದ್ದು. ಒಂದು ವೇಳೆ ಒಬ್ಬ ವ್ಯಕ್ತಿ 10 ರಿಂದ 15 ಲಕ್ಷ ಹಣವನ್ನು ತೆಗೆದುಕೊಂಡು ಬಂದ ಈಕೆಯಿಂದ ಅನ್ನೋದಾದರೆ ಅವರಿಗೆ 1 ಲಕ್ಷ ರೂಪಾಯಿ ಹಣವನ್ನು ಗಿಫ್ಟ್ ರೂಪದಲ್ಲೇ ಕೊಡ್ತಾ ಇದ್ದ. ಆಸೆಗೆ ಬಿದ್ದು ಸಾಕಷ್ಟು ಜನ ಈಗ ಏನು ಸೆನ್ ಪೊಲೀಸರಿಗೆ ಬಲೆಗೆ ಬಿದ್ದಿರ್ತಕ್ಕಂಥ 3 ಆರೋಪಿಗಳೇನಿದ್ದಾರೆ, ಈತ ಸಾಹಿಲ್ ಜಗ್ಗಲ್ ಹೇಗೆ ಹೇಳ್ತಾ ಇದ್ದ ಅದನ್ನು ಕೇಳ್ತಾ ಇದ್ರು. ಹೋಗೋದು ಒಂದು 10 ರೂಪಾಯಿ ನೋಟಿನ ಒಂದು ಅರಿದ ನೋಟ್ ಅಂದರೆ ಸೇಮ್ ಹವಾಲಾ ದಂಧೆಯಲ್ಲಿ ಯಾವ ರೀತಿಯಾಗಿ ಟ್ರಿಕ್ಸನ್ನು ಬಳಸ್ಕೊಳ್ತಾ ಇದ್ರು ಅದೇ ಟ್ರಿಕ್ಸನ್ನು ಈತ ಬಳಸ್ಕೊಂಡಿದ್ದ. 10 ರೂಪಾಯಿಯನ್ನು ಅರಿದು ಅದರಲ್ಲಿರ್ತಕ್ಕಂಥ ಅಂಕಿಗಳ ಯಾವ್ಯಾವ ಸಂಖ್ಯೆ ಇದೆ ಆ ನಂಬರನ್ನು ಈ ಒಬ್ಬ ಮಹಿಳೆಗೆ ಹೇಳ್ತಾ ಇದ್ದ. ಆ ನೋಟನ್ನು ತೆಗೆದುಕೊಂಡು ಬರ್ತಕ್ಕಂಥ ವ್ಯಕ್ತಿಗೆ ಹಣವನ್ನು ಕೊಟ್ಟು ಕಳಿಸುವಂತಕ್ಕಂಥ ಒಂದು ಹೇಳಿಕೆಯನ್ನು ಹೇಳ್ತಾ ಇದ್ದ. ಅದನ್ನು ನಂಬಿ ಈಕೆ ಬರೋಬ್ಬರಿ 1,70,00,000 ಹಣವನ್ನು ಈ ಸಾಹಿಲ್ ಜಗ್ಗಲ್ಗೆ ಕೊಟ್ಟಿರ್ತಕ್ಕಂಥದ್ದು. ಬಳಿಕ ಗೊತ್ತಾಗುತ್ತೆ ಯಾವುದೇ ಗಿಫ್ಟನ್ನು ಕಳಿಸಿಲ್ಲ ಅಂತ ಗೊತ್ತಾಗುತ್ತೆ, ಮೋಸ ಹೋಗಿದ್ದೇನೆ ಅನ್ನೋದು ಸಹ ಗೊತ್ತಾಗುತ್ತೆ. ಅದಾದ ನಂತರ ಉತ್ತರ ವಿಭಾಗದ ಸೆನ್ ಪೊಲೀಸ್ ಠಾಣೆಗೆ ನಡೆದಿದ್ದಂಥ ಎಲ್ಲ ಸನ್ನಿವೇಶಗಳು, ಜೊತೆಗೆ ಆತನೊಂದಿಗೆ ನಡೆಸಿದಂಥ ಮೊಬೈಲ್ ಚಾಟಿಂಗ್ಸ್ ಇರ್ಬೋದು, ಆತ ಕಳಿಸಿದ ಮೆಸೇಜ್ಗಳಿರ್ಬೋದು, ಜೊತೆಗೆ ಹಣ ಕಳೆದುಕೊಂಡಂಥ ಸಂಬಂಧಪಟ್ಟಂತೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿರ್ತಾರೆ. ದೂರು ದಾಖಲು ಮಾಡಿಕೊಂಡಂಥ ಸೆನ್ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ ಈ ಪ್ರಕರಣವನ್ನು ಭೇದಿಸಿದ್ದಾರೆ. ಸದ್ಯ ಏನು ಆತ ವಸೂಲಿ ಮಾಡಿಕೊಂಡಿದ್ದಂಥ 1,70,00,000 ಹಣದಲ್ಲಿ ಇಲ್ಲಿವರೆಗೆ ಒಂದು 70 ಲಕ್ಷ ಹಣವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇನ್ನು ಉಳಿದಂಥ ಹಣವನ್ನು ರಿಕವರಿ ಮಾಡೋದಕ್ಕೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ.